ಇಷ್ಟು ದಿನಗಳ ಕಾಲ ನಾವು ಹೇಳ್ತಾ ಇದೀವಿ, ಒಂದು ಲಾಬಿ ಸರ್ಕಾರ ನಡೆಸ್ತಿದೆ. ಅದು ಒಂದು ಕಾಲದಲ್ಲಿ ಶರಾಬ್ ಮಾಫಿ ಇತ್ತು, ಒಂದು ಕಾಲದಲ್ಲಿ ಭೂ ಮಾಫಿಯಾ ಇತ್ತು, ಬೇರೆ ಬೇರೆ ಮಾಫಿಯಾಗಳು ಸರ್ಕಾರ ಚಲಾಯಿಸ್ತಿದ್ವು. ಆದ್ರೆ ಇವತ್ತು ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಭೂ ಮಾಫಿಯಾ ಖುದ್ದು ಸರ್ಕಾರ ಚಲಾಯಿಸ್ತಾ ಇದೆ. ಅಣ್ಣ ತಮ್ಮಂದ್ರು ಇಬ್ರು ಭೂ ಮಾಫಿಯಾದ ದೊಡ್ಡ ಲೀಡರ್ಸು. ಅವ್ರಿಗೆ ಒಟ್ಟು ಬೆಂಗಳೂರಿನ ಜಮೀನ್ ಬೇಕು, ಯಾರದೇ ಜಮೀನು ಇರ್ಲಿ ಕಿತ್ಕೋಬೇಕು. ಇದು ಇಲ್ಲಿ ಇವತ್ತು ನಡೀತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ 438 ದಿನದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಜಮೀನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ. ರೈತರ ವಿರುದ್ಧವಾಗಿ ಸರ್ಕಾರ ಮಾಡ್ತಾ ಇದೆ, ಸರ್ಕಾರ ಮಾತಾಡ್ತಾ ಇದೆ. ಮಾತಾಡೋದಕ್ಕೆ ಹೇಳ್ತೀವಿ, ಯಾರು ಜಮೀನು ಸ್ವ ಇಚ್ಛೆಯಿಂದ ಕೊಡ್ತಾರೆ ಅವ್ರದ್ದು ಅಂತೇಳಿ. ಆದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಎಲ್ಲಿ RR ಕಾನೂನು 2013 ಪ್ರಕಾರ ಇವತ್ತು ಯಾರಿಗೆ ಸರಿಯಾದ ಜಮೀನಿನ ರೆಕಾರ್ಡ್ಸ್ ಇಲ್ಲ, ಸಮಸ್ಯೆ ಇದೆ, ಅಣ್ಣ ತಮ್ಮಂದ್ರ ಜಗಳ ಇದೆ, ಇವ್ರು ಯಾರಿಗೂ ಕೂಡ ಪರಿಹಾರ ಸಿಗಲ್ಲ. ಯಾವುದು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ, ಕಬಿನಿ ಯೋಜನೆಯಲ್ಲಿ ಇವತ್ತಿಗೆ ಕೂಡ ನಮ್ಮ ರೈತರು ಬಾಗಲಕೋಟೆ, ಬಿಜಾಪುರ, ಮೈಸೂರು ಭಾಗ, ಚಾಮರಾಜನಗರದಲ್ಲಿ ಪರಿತಪಿಸ್ತಾ ಇದ್ದಾರೆ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬಿಡದಿಯಲ್ಲಿ ಬರುವಂತದ್ದಿದೆ. ಹೈನುಗಾರಿಕೆಗೆ ಹೆಸರಾದಂತ, ರೇಷ್ಮೆಗೆ ಹೆಸರಾದಂತ, ಮಾವಿಗೆ ಹೆಸರಾದಂತ, ರಾಗಿಗೆ ಹೆಸರಾದಂತ ಪ್ರದೇಶವನ್ನ ಇವತ್ತು ಕಿತ್ಕೊಳ್ಳಕ್ಕೆ ಹೊರಟಿದೆ. ಇದರ ವಿರುದ್ಧವಾಗಿ ನಾವಿದ್ದೀವಿ. ಯಾವುದೇ ಕಾರಣಕ್ಕೆ ಇದನ್ನು ಬಿಡಲ್ಲ. ಈ ಲ್ಯಾಂಡ್ ಮಾಫಿಯಾ ಸರ್ಕಾರ ಇಡೀ ಬೆಂಗಳೂರನ್ನು ಕಿತ್ಕೊಳ್ಳಕ್ಕೆ ಹೊರಟಿದೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ, ಮಾಡ್ತಾ ಇರ್ತೀವಿ.